गुजारता हूँ। क्या मौजूद अनेक से एक ही गुजारिश है मेरी, आज पूरा दुनिया जंग में चल रहा है। जंग में जो भी शहीद हुए जवान, अपना जान देकर शहीद हुए, उनके लिए दुआ करिए। उनकी जो भी मरूम है उन सबकी फैमिली के लिए दुआ करिए। आज आपका दुआ बहुत मायना रखता है। आपका दुआ ऐसा करिए कि जंग रुक जाए और पूरी दुनिया में अमन कायमत रहे। आप सबको मेरी तरफ से ईद का मुबारक बोलने होंगे। शुक्र गुजारता हूँ। Thank you so much. Eid Mubarak. ಈಗ ನಮ್ಮ ಮಹೇಶ್ ಅಣ್ಣ ಬಂದಿದ್ದಾರೆ, ಅವ್ರಿಗೂ ಈ ವೇದಿಕೆ ಪದಕ್ಕೆ ಕೊಡ್ತೀನಿ. ಇದೇ ರೀತಿ ಪೊಲೀಸ್ ಸಿಬ್ಬಂದಿ ಪರವಾಗಿ ನಮ್ಮ ಸರ್ದಾರ್ ಸಾಹೇಬರು ರಂಜನ್ ಕುಮಾರ್ ಅವರು ಬಂದಿದ್ದಾರೆ. ಮುಸ್ಲಿಂ ಜನಾಂಗ ಪರವಾಗಿ ವೇದಿಕೆ ಬಂದು ರಾಜಣ್ಣ ಎಕ್ಸೆಪ್ಟ್ ಮಾಡಬೇಕಂತ ಎಲ್ರಿಗೂ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ಮುಸ್ಲಿಂ ಬಾಂಧವರಿಗೂ ಇಸ್ಲಾಂ ದಿನದ ಶುಭಾಶಯಗಳನ್ನು ಕೋರುತ್ತಾ ಮಾತನ್ನು ಮುಗಿಸ್ಕೊಡ್ತೀನಿ. ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಸಿಎಲ್ಐಟಿ ನಮ್ಮ ಟೌನ್ ಎಸ್ಐ ಸಾಹೇಬರು ಬಂದಿದ್ದಾರೆ. ಅಮರನಾಥ್ ಅವರು ಪೊಲೀಸರಿಂದ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. نسألك موجبات رحمتك وعزائم مغفرتك والغنيمة من كل بر والسلامة من كل إثم ولا عزم إلا فرجتا ولا دين إلا قضيتا يا الراحمين ويا أكرم الأكرمين ويا ذا الجلال والإكرام ويا حي يا قيوم برحمتك نستغيث. अल्लाह तो बड़ी शान बड़ी कुदरत हर वक्त उनकी जान हथेली में रखकर उन्होंने जिंदगी गुजार रहे हैं। या अल्लाह उस इलाके ಎಲ್ಲ ನಮ್ಮ ಮುಸ್ಲಿಂ ಜನಾಂಗ ಪರವಾಗಿ ಎಲ್ಲ ಜನಾಂಗಕ್ಕೆ ಹಬ್ಬದ ಈದ್ ಫಿತ್ರ್ ಶುಭಾಶಯಗಳು. ಏನು ಈ ತಿಂಗಳು ರಂಜಾನ್ ಹಬ್ಬದ ಏನು ಒಂದು ಶ್ರೇಷ್ಠ ಇದೆ, ಇದು ಏನು ಅಂದರೆ ಈಕ್ವಲ್, ಎಲ್ಲರಿಗೂ ಈಕ್ವಲ್ ಜಸ್ಟಿಸ್ಸು, ಸೋಷಿಯಲ್ ಜಸ್ಟಿಸ್ಸು, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಮನೆಯಲ್ಲಿ ಯಾರಿದ್ದಾರೆ ಅಂತಕ್ಕಂಥದ್ದು ನಾವು ನೋಡಬೇಕಾಗಿರುವಂಥ ಧರ್ಮ. ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ಮನೆಯಲ್ಲಿ ಬಿರಿಯಾನಿ ತಿಂದುಬಿಡೋದಲ್ಲ, ಪಕ್ಕದಲ್ಲಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಮನೆಗಳು ಅವರು ಕೂಡ ಅವರು ಬಟ್ಟೆ ಹೊಲಿಸ್ಕೊಂಡಿದ್ದಾರಾ ಇಲ್ವಾ, ಅಥವಾ ಅವರು ಈ ತಿಂಡಿ ತಿಂತಾ ಇದ್ದಾರೋ, ಅದಕ್ಕೆಲ್ಲ ವ್ಯವಸ್ಥೆ ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ನೋಡ್ಕೊಳ್ಳೋ ಧರ್ಮ ನಮ್ಮ ಕುರಾನ್ ಹೇಳುತ್ತೆ. ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ವಿಚಾರವನ್ನು ನಮಗೆಲ್ಲ ಬೋಧನೆ ಮಾಡಿದ್ದಾರೆ. ಹಾಗೆ ಇದರಲ್ಲಿರ್ತಕ್ಕಂಥ ಬಂಗಾರ, ಎಷ್ಟು ಬಂಗಾರನ ಬಿಟ್ಟಿದ್ದೇವೆ, ಆ ಬಂಗಾರದ ತೂಕ ಕೂಡ ನಾವು ಮಾಡಬೇಕಾಗ್ತದೆ. ಅದರಲ್ಲಿ ಬರ್ತಕ್ಕಂಥ ಇಷ್ಟು ತೊಲೆಗಿಷ್ಟು ಅಂತ ತೆಗಿಬೇಕಾಗ್ತದೆ ಪ್ರತಿ ವರ್ಷ. ಆ ದುಡ್ಡು ಕೂಡ ಬಡ ಜನಕ್ಕೆ ನಾವು ಬಟ್ಟೆಗಳಾಗಲಿ ಅಥವಾ ಅವ್ರಿಗೆ ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆಯನ್ನು ಮಾಡಿಕೊಡೋಕ್ಕೆ ಒಂದು ದಾರಿ ಕುರಾನ್ ತೋರಿಸಿದೆ. ಇದನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ 30 ದಿವಸ ಏನು ಶ್ರೇಷ್ಠ ಏನು ರಂಜಾನದ ಉಪವಾಸಗಳಿರ್ತವೆ, ಬೆಳಗ್ಗೆ 3:30 ಗಂಟೆಗೆ ಎದ್ದು
ಎಲ್ಲ ಹೆಂಗಸರುಗಳು ಅವ್ರವ್ರ ಡ್ಯೂಟಿ ಮಾಡಿದಾಗೆ ಒಂದು ಏನು ಡ್ಯೂಟಿ ನೇಮಿಸಿರ್ತಾರೋ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿ, ಅದೇ ರೀತಿ ಇದು ಕೂಡ ಒಂದು ಡಿಪಾರ್ಟ್ಮೆಂಟು. ಇಲ್ಲಿ ರಂಜಾನ್ ತಿಂಗಳಲ್ಲಿ ಅವ್ರು ಎದ್ದು ಅವ್ರ ಮಕ್ಕಳಿಗೆ, ಅವ್ರ ಯಜಮಾನರಿಗೆ ಎಲ್ಲರಿಗೂ ಅವ್ರ ಮನೆಯಲ್ಲಿ ಕಿಡ್ಡಿನ ವ್ಯವಸ್ಥೆ ಮಾಡಿ ಬೆಳಗ್ಗೆ 4 ಗಂಟೆ ಒಳಗಡೆ 4:15 ಒಳಗಡೆ ತಿಂದುಬಿಡಬೇಕು. ತಿಂದ ನಂತರ ತಿರ್ಗಾ ಡೇ ಎಲ್ಲ ಸಾಯಂಕಾಲಕ್ಕೆ ಪ್ರಿಪ್ರೇಷನ್ಸ್ ಆಗಿ ಆ ತಿಂಡಿ ಮಾಡಿಸಿ ಮಸೀದಿಗಳಿಗೆ ಕೊಡಬೇಕು, ವ್ಯವಸ್ಥೆ ಮಾಡಿ ಸ್ವೀಟು ಖಾರ ಇದೆಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತದೆ, ಖರ್ಜೂರಗಳಂತೆ ಇವೆಲ್ಲ. ಸೊ ಈ 10 ದಿವಸ ಒಂದು ನಡೀತದೆ ಸಿಸ್ಟಮ್ಮು. ಸೆಕೆಂಡ್ ಸಿಸ್ಟಮ್ಮು ತಿರ್ಗಾ ಒಂದು 20 ದಿವಸದ ನಡೀತೆ. 30ನೇದು ಎಲ್ಲ ಬಟ್ಟೆಗಳು ಅದೆಲ್ಲ ಹಂಚೋದು, ಪ್ರತಿಯೊಂದು ವ್ಯವಸ್ಥೆ ಇದು ಮಾಡ್ಕೊಂಡು ಹೋಗಬೇಕು. ಈಕ್ವಲ್ ಜಸ್ಟಿಸ್ ನಮ್ಮಲ್ಲಿದ್ದೆ, ಎಲ್ಲರಿಗೂ ನೋಡ್ಕೋಬೇಕು. ನಮ್ಮ ಧರ್ಮ ನಾವು ಒಂದು ಚೆನ್ನಾಗಿರೋದಲ್ಲ, ಪಕ್ಕದಲ್ಲಿರ್ತಕ್ಕಂಥ ಮನೆ ಯಾರೇ ಇರಲಿ ನಾವು ಅವ್ರಿಗೆ ನಾವು ದೋಸ್ತಿಯಾಗಿರಬೇಕು, ವಿಶ್ವಾಸವನ್ನು ಗೆಲ್ಕೋಬೇಕು ಅಂತಕ್ಕಂಥ ಈ ಹಬ್ಬವನ್ನು ಏನು ನಮ್ಮ ಕುರಾನಲ್ಲಿ ನಮ್ಮ ಮೊಹಮ್ಮದ್ ಪೈಗಂಬರ್ ನಮ್ಮ ದೇವರು ಎಲ್ಲ ಮನೆಯ ಹೇಳಿದ್ದಾರೆ, ಅದಕ್ಕೆ ನಡ್ಕೊಂಡು ನಾವು ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಧರ್ಮ. ನಾವು ಅದು ಮಾಡ್ತಿದ್ದೀವಿ, ಮುಂದೆ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದು. ಸೀನಿಯರ್ ಕೌನ್ಸಿಲರ್ ರಫೀಕ್ ಸಾಹೇಬರು ಈಗಾಗಲೇ ನಮ್ಮ ಈ ಪವಿತ್ರವಾದಂಥ ರಂಜಾನ್ ಬಗ್ಗೆ ಹೇಳಿದ್ದಾರೆ. ಈಗ ಈ ಇಡೀ ದೇಶದಲ್ಲಿ ಇವತ್ತು ಈ ಪವಿತ್ರವಾದಂಥ ರಂಜಾನ್ ಹಬ್ಬವನ್ನು ಮುಸಲ್ಮಾನರು ಮತ್ತು ಹಿಂದೂ ಬ್ರದರ್ಸ್ ಜೊತೆಯಲ್ಲಿ ಒಟ್ಟಿಗೆ ಸೇರಿ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಈ ರಂಜಾನ್ ಹಬ್ಬ 30 ದಿವಸ ಉಪವಾಸ ಇರತಕ್ಕಂಥ ಉದ್ದೇಶ ಏನೆಂದರೆ ಬಡವರ ಹಸಿವನ್ನು ಯಾವ ಥರ ಅವ್ರಿಗೆ ನೋವಾಗುತ್ತೆ ಆ ನೋವನ್ನು ಬಗೆಹರಿಸೋದಕ್ಕೋಸ್ಕರ ನಾವು ಕೂಡ 1 ತಿಂಗಳು ಉಪವಾಸ ಇದ್ದು ನಮ್ಮ ಮೊಹಮ್ಮದ್ ಪೈಗಂಬರ್ ಹೇಳಿದ ರೀತಿಯಲ್ಲಿ 1 ತಿಂಗಳು ಉಪವಾಸ ಇದ್ದು 12 ತಿಂಗಳಲ್ಲಿ ನಂತರ ನಮ್ಮ 1 ವರ್ಷದ ಆದಾಯದಲ್ಲಿ ಏನಿದೆ ಅದನ್ನು 2.5% ಬಡವರಿಗೆ, ಒಂದೇ ಧರ್ಮ ಮುಸಲ್ಮಾನರಿಗೆ ಅನ್ನೋದೇ ಅಲ್ಲ, ಇಡೀ ಧರ್ಮ ಅನ್ನೋದು ನಮ್ಮ ಕುರಾನ್ನಲ್ಲಿ ಹೇಳಿದೆ, ಜಾತಿ ಭೇದ ಅನ್ನೋದಿಲ್ಲ, ನಾವೆಲ್ಲ ಒಂದೇ. ಈ ಒಂದು ಮನೆ ಪಕ್ಕದಲ್ಲಿರ್ತಕ್ಕಂಥ ಯಾರೇ ಧರ್ಮದವರು ಇರಲಿ ಅವ್ರಿಗೂ ಕೂಡ ಕೊಡಬೇಕು ಅನ್ನೋ ಉದ್ದೇಶ ಇದೆ. ಅದರಿಂದ ನಾವು ಈ ಒಂದು ಹಬ್ಬದ ದಿವಸ, ಹಬ್ಬದ ಮೊದಲೇ ನಾವು ದಾನ ಧರ್ಮಗಳನ್ನು ಮಾಡಿ ಇವತ್ತಿಗೆ 30 ದಿವಸ ಉಪವಾಸಗಳನ್ನು ನಾವು ತೀರಿಸಿದ್ದೀವಿ. ಇದರಿಂದ ನಮ್ಮ ದೇಶಕ್ಕೆ ಎಲ್ಲರೂ ನಾವು ಸೌಹಾರ್ದತೆಯಿಂದ, ಶಾಂತಿಯಿಂದ ನಾವೆಲ್ಲ ಅನ್ನತಮ್ಮಂದರಾಗಿ ಬದುಕಬೇಕು, ಬಾಳಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ನಾವು ಪ್ರಾರ್ಥನೆಯನ್ನು ಇವತ್ತು ಸಲ್ಲಿಸಿದ್ದೀವಿ ಸರ್. ಮೊದಲನೇದಾಗಿ ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಹಾಗೂ ನಮ್ಮ ಎಲ್ಲ ಸಹಮಿತ್ರರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಈ ಒಂದು ಹಬ್ಬ 30 ದಿನಗಳ ಉಪವಾಸದ ನಂತರ ಇವತ್ತು 31ನೇ ಉಪವಾಸ ಆಗದ ನಂತರ ನಾವು ಇವು ರಂಜಾನ್ ಹಬ್ಬವನ್ನು ಆಚರಿಸಿದ ಮೇಲೆ ಇದೊಂದು ನಾವು ಹಬ್ಬ ಆಚರಿಸ್ತಾ ಇರೋದು ಒಂದು ಯಾವುದೇ ಒಂದು ಭೇದ ಭಾವ ಇಲ್ದಿರ ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೆ ಮಸ್ಜಿದಿಗೆ ಬಂದಿರ್ತಾರೆ, ಈದ್ಗಾ ಮೈದಾನಕ್ಕೆ. ನಾವು ಹಾಗೂ ನಮ್ಮ ಜೊತೆಗಾರರು ಯಾರೇ ಇರಲಿ ಬಂದಿರ್ತಾರೆ ಮತ್ತು ನಮ್ಮ ನಾಯಕರುಗಳು ಬಂದಿರ್ತಾರೆ. ಎಲ್ಲ ಒಂದು ಇದೊಂದು ಮಾರ್ಗದರ್ಶನ ಆಗಬೇಕು ಪ್ರತಿಯೊಬ್ಬರಿಗೂ. ಎಲ್ಲ ನಮ್ಮ ಈ ರಾಜ್ಯದಲ್ಲಿ ಹಾಗೂ ನಮ್ಮ ರಾಷ್ಟ್ರದಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲ. ಈ ಒಂದು ಭೇದ ಭಾವ ಇಲ್ಲದೆ ಇರೋ ಥರ ನಾವು ಈ ಒಂದು ಇದನ್ನು ನಾವು ಇಡೀ ನಮ್ಮ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತ ಇದು ಮಾಡ್ತೀನಿ. ಇದೇ ರೀತಿ ಪ್ರತಿ ರಾಜ್ಯಗಳಲ್ಲೂ ರಾಷ್ಟ್ರಗಳಲ್ಲೂ ಇದೇ ರೀತಿ ನಡ್ಕೊಂಡು ಹೋಗಬೇಕು. ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅನ್ನೋ ಥರ ಹೋಗಬೇಕು. ಈ ಒಂದು ಏನು ವಾರಗಳು ನಡೀತಾ ಇದೆ ಈ ವಾರಗಳೆಲ್ಲ ನಿಲ್ಲಬೇಕು ಅಂತ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಮುಗಿದ ಉಗಾದಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಶಾಹಿದ್ ಅಬ್ಬಾಸ್ ಅಂತ. ನಾನು ನಾಮನಿರ್ದೇಶನ ಸದಸ್ಯ ನಗರಸಭೆ ಚಿಕ್ಕಬಳ್ಳಾಪುರ.